ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಂ ಶಾಂತಿ. ಜ್ಞಾನ ರತ್ನಗಳು. ಸದಾ ನೆನಪಿಡಿ, ನಾವು ಅವಿನಾಶಿ ಆತ್ಮರಾಗಿದ್ದೇವೆ. ನಾವೀಗ ತಂದೆಯ ಜೊತೆ ಮೊದಲ ಅಂತಸ್ತಿಗೆ ಪರಂಧಾಮಕ್ಕೆ ಹೋಗಬೇಕಾಗಿದೆ. ಮುಖ್ಯ ಜ್ಞಾನದ ರತ್ನಗಳು. ವಿಚಿತ್ರ ತಂದೆ, ಚಿತ್ರವಿಲ್ಲದ ವಿಚಿತ್ರ ತಂದೆ. ಪರಮಪಿತ ಪರಮಾತ್ಮನು ವಿಚಿತ್ರನಾಗಿದ್ದಾರೆ. ಅವರಿಗೆ ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ಚಿತ್ರಗಳಿಲ್ಲ. ಅವರು ಸದಾ ದೇಹಿ ಅಭಿಮಾನಿಯಾಗಿದ್ದಾರೆ. ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಮತ್ತು ದೇಹಾಭಿಮಾನಿಯಾಗುವುದಿಲ್ಲ. 3 ಅಂತಸ್ತುಗಳು ಅಂದರೆ ಮೂಲವತನ. ಮೊದಲ ಅಂತಸ್ತು ಶ್ರೇಷ್ಠಾತಿ ಶ್ರೇಷ್ಠವಾದ ನಿರಾಕಾರಿ ಪ್ರಪಂಚ. ಇಲ್ಲಿ ತಂದೆ ಮತ್ತು ಆತ್ಮಗಳು ವಾಸಿಸುತ್ತವೆ. ಎರಡನೇದು ಸೂಕ್ಷ್ಮ ವತನ ಅಂದರೆ 2ನೇ ಅಂತಸ್ತು. ಅದು ಬ್ರಹ್ಮ ವಿಷ್ಣು ಶಂಕರರ ಸೂಕ್ಷ್ಮ ಶರೀರಧಾರಿಗಳ ವತನ. 3ನೇದು ಸಾಕಾರಿ ಪ್ರಪಂಚ ಅಂದರೆ ಕೆಳಗಿನ ಅಂತಸ್ತು. ಸ್ಥೂಲ ಶರೀರಧಾರಿಗಳಿಗಾಗಿ ನಾವು ಪಾತ್ರ ಅಭಿನಯಿಸುವ ಪ್ರಪಂಚ. ಅವಿನಾಶಿ ನಾಟಕ. ತಂದೆಯು ಅವಿನಾಶಿ, ನಾವಾತ್ಮರು ಅವಿನಾಶಿ ಹಾಗೂ ಈ ಸೃಷ್ಟಿ ನಾಟಕವು ಅವಿನಾಶಿಯಾಗಿದೆ. ಇದರ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇವಲ ಶಿವಬಾಬಾ ಮಾತ್ರ ಈ ಸಂಗಮ ಯುಗದಲ್ಲಿ ಬ್ರಹ್ಮ ತಂದೆಯ ಕರ್ಮೇಂದ್ರಿಯಗಳ ಆಧಾರ ಪಡೆದು ನಮಗೆ ಓದಿಸುತ್ತಿದ್ದಾರೆ. ಕಲೆಗಳ ಪರಿವರ್ತನೆ. ಸತ್ಯುಗದಲ್ಲಿ 16 ಕಲಾ ಸಂಪೂರ್ಣ ದೇವತೆಗಳಾಗಿರುತ್ತೇವೆ. ತ್ರೇತಾಯುಗದಲ್ಲಿ ರಾಮನ ರಾಜ್ಯದಲ್ಲಿ 14 ಕಲೆಗಳಾಗುತ್ತವೆ. ಸೃಷ್ಟಿ ಮತ್ತು ಶರೀರ 2 ಮೊದಲು ಸತು ಪ್ರಧಾನವಾಗಿದ್ದು ನಂತರ ಸತು ರಜು ಮತ್ತು ಕೊನೆಯಲ್ಲಿ ತಮೋ ಪ್ರಧಾನವಾಗುತ್ತದೆ. ಪ್ರಶ್ನೆ ಮತ್ತು ಉತ್ತರ. ಪ್ರಶ್ನೆ ಏನೆಂದರೆ, ಯಾವ ಪರಿಶ್ರಮವನ್ನು ನೀವು ಪ್ರತಿಯೊಬ್ಬರೂ ಅವಶ್ಯವಾಗಿ ಮಾಡಬೇಕಾಗಿದೆ? ಅದಕ್ಕೆ ಉತ್ತರ, ತಂದೆಯು ನಮಗೆ ಕೊಡುವ ಇಷ್ಟೊಂದು ಜ್ಞಾನವನ್ನು ತಮ್ಮ ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಇರಬೇಕು. ಒಳಗಿಂದೊಳಗೆ ಮನನ ಮಾಡಿ ಜೀರ್ಣ ಮಾಡಿಕೊಳ್ಳುವುದರಿಂದ ಶಕ್ತಿ ಸಿಗುವುದು. ಯಾರು ಇಂತಹ ಗುಪ್ತ ಪರಿಶ್ರಮ ಪಡುವರೋ ಅವರು ಸದಾ ಹರ್ಷಿತರಾಗಿರುತ್ತಾರೆ. ಅವರಿಗೆ ನಾವೀಗ ಯಾರ ಸನ್ಮುಖದಲ್ಲಿ ಕುಳಿತು ಓದುತ್ತಿದ್ದೇವೆ ಎಂಬ ನಶೆ ಇರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ. ಈಗಿನಿಂದಲೇ ತಂದೆಯ ಶ್ರೀಮತದಂತೆ ಇಂತಹ ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕಾಗಿದೆ. ಯಾವುದರಿಂದ ಮತ್ತೆಂದು ಕರ್ಮವು ಕುಟ್ಟುವಂತಾಗಬಾರದು. ಅರ್ಥಾತ್ ಕರ್ಮಗಳ ಶಿಕ್ಷೆಯನ್ನು ಅನುಭವಿಸುವಂತಾಗದಿರಲಿ. ಯಾವುದೇ ವಿನಾಶಿ ವಸ್ತುವಿನ ನಶೆ ಇಟ್ಟುಕೊಳ್ಳಬಾರದು. ಈ ದೇಹವೂ ಸಹ ವಿನಾಶಿಯಾಗಿದೆ. ಇದರ ನಶೆಯನ್ನು ಇಟ್ಟುಕೊಳ್ಳದೆ ಸೂಕ್ಷ್ಮ ಬುದ್ಧಿಯವರಾಗಬೇಕಾಗಿದೆ. ವರದಾನ ಮತ್ತು ಸ್ಲೋಗನ್.
ವರದಾನ: ಈ ಹಳೆಯ ಪ್ರಪಂಚವನ್ನು ವಿದೇಶವೆಂದು ತಿಳಿದು ಇದರಿಂದ ನಿರ್ಲಿಪ್ತವಾಗಿರುವಂತಹ ಸ್ವದೇಶಿ ಭವ. ವಿವರಣೆ: ಹಳೆಯ ಪ್ರಪಂಚದ ಸ್ವಭಾವ ಸಂಸ್ಕಾರಗಳು ನಮ್ಮನ್ನು ಆಕರ್ಷಿಸಬಾರದು. ಆತ್ಮಿಕ ರೂಪದಲ್ಲಿ ನಮ್ಮ ಶ್ರೇಷ್ಠ ದೇಶವಾದ ಪರಮಧಾಮ ಮತ್ತು ಈಶ್ವರೀಯ ಪರಿವಾರದ ಲೆಕ್ಕದಿಂದ ಮಧುಬನ ದೇಶದ ನಿವಾಸಿಗಳು ಎಂದು ತಿಳಿದು ಸದಾ ಅದರ ನಶೆಯಲ್ಲಿರಬೇಕು. ಸ್ಲೋಗನ್: ಗೊಂದಲಗಳಲ್ಲಿ ಸಿಲುಕದೆ ಸದಾ ಮಿಲನದ ಮೇಳದಲ್ಲಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ ಮತ್ತು ಸಹನಶೀಲರಾಗಿರಿ. ಹೋಲಿ ಹಂಸದ ವಿಶೇಷತೆಯೇ ಸರಳ ಚಿತ್ತ, ಸರಳ ವಾಣಿ, ಸರಳ ವೃತ್ತಿ ಮತ್ತು ಸರಳ ದೃಷ್ಟಿ. ಸ್ವಚ್ಛ ಹೃದಯದವರೇ ಬಾಬ್ದಾದರವರಿಗೆ ಎಲ್ಲಕ್ಕಿಂತ ಪ್ರಿಯರಾಗಿದ್ದಾರೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.